ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ತುಂಬಾ ಜನ ಕಾಲ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಜನ ಕೇಳ್ತಿದ್ದೀರಾ, PSI ಓದ್ಬೇಕಾ KS ಓದ್ಬೇಕಾ, ಯಾವ್ದು ಓದ್ಬೇಕು, ಹೆಂಗ್ ಓದ್ಬೇಕು ಅಂತ. ತುಂಬಾ ಜನಕ್ಕೆ ಇವಾಗ ಕ್ವಶನ್ ಏನ್ ಬರ್ತೈತೆ ಅಂದ್ರೆ, ನಾನು PSI ಓದ್ತಿದ್ದೀನಿ ಹೆಂಗ್ ಓದ್ಬೇಕು ಅಂತ. ನಾನು ಒಂದ್ ಹೇಳ್ತೀನಿ ನಿಮ್ಗೆ, ಇವಾಗ ಯಾರೆಲ್ಲ PSI ಓದ್ಬೇಕು, ನಾನು PSI ನ ಕ್ರ್ಯಾಕ್ ಮಾಡ್ಬೇಕು ಅಂತಿದಿರಲ್ಲ, ಅವ್ರಿಗೆ ಮುಂಚೆ ತರ ಯಾವಾಗ 2019 ಅಲ್ಲಿ ತನಕ PSI ಆಗಿತ್ತಲ್ಲ, ಆ ನಾಲೆಜ್ ಬೇರೆ ತರ ಇರ್ತಿತ್ತು. ಬಟ್ ಪ್ರೆಸೆಂಟ್ ಆಗಿ ಯಾರು PSI ಓದ್ಬೇಕಂತಿದಿರಲ್ಲ, ಅವ್ರಿಗೆ ಕಂಪ್ಲೀಟ್ ಆಗಿ ನಿಮ್ಗೆ KS ನಾಲೆಜ್ ಇರ್ಲೇಬೇಕು. ಇಲ್ಲಂದ್ರೆ ಬಹಳ ಕಷ್ಟ ಆಗತ್ತೆ. ಇವಾಗಿನ ಕ್ವಶನ್ ಪೇಪರ್ ನೋಡ್ತಿದಿರಲ್ಲ ನೀವು, KS ಏನ್ ಪ್ರಿಲಿಮ್ಸ್ ತೆಗಿತಾನಲ್ಲ, ಪ್ರಿಲಿಮ್ಸ್ ಏನ್ ಕ್ವಶನ್ ಪೇಪರ್ ಇರತ್ತಲ್ಲ, ಅದೇ ತರ ಇವಾಗ PSI ಆಗ್ಬಿಟ್ಟೈತೆ. ಸೊ ಅದಕ್ಕೋಸ್ಕರ ನಾ ಹೇಳೋದು ಎಲ್ಲರಿಗೂ ಒಂದೇ, ನೀವು ಯಾರೆಲ್ಲ PSI ಓದ್ಬೇಕಂತಿದ್ದೀರಾ ಅವ್ರು ಕಂಪ್ಲೀಟ್ ಆಗಿ KS ಶಿಫ್ಟ್ ಆಗಿ KS ಬುಕ್ಸ್ ತಗೊಳ್ಳಿ. ಮೇನ್ ಸಬ್ಜೆಕ್ಟ್ ನಾಲೆಜ್ ಬೇಕು ನಿಮ್ಗೆ. ಇವಾಗಂತೂ KE ಡಿಪಾರ್ಟ್ಮೆಂಟ್ ಅವನು ಏನೆಲ್ಲ ಎಕ್ಸಾಮ್ ಮಾಡ್ತಿದ್ದಾನಲ್ಲ, ಅದರಲ್ಲಿ ಮುಖ್ಯವಾಗಿ PSIಗಾಗ್ಲಿ ನೀವು ಯಾವ್ದೇ ಎಕ್ಸಾಮ್ ಓದಿ, ಮೇನ್ ಅಂದ್ರೆ ಸಬ್ಜೆಕ್ಟ್ ನಾಲೆಜ್ ಚೆನ್ನಾಗಿರ್ಬೇಕು. ಮುಂಚೆ ಏನಿರ್ತಿತ್ತು ಅಂದ್ರೆ, ಮುಂಚೆ ಹಳೆ PSI ಹೆಂಗಿರ್ತಿತ್ತಂದ್ರೆ, ಹಳೆ ಕ್ವಶನ್ ಪೇಪರ್ ಎಲ್ಲ ತೆಗೆದು ಎಲ್ಲಾನು ಬಾಯ್ಹೆಟ್ ಮಾಡಿ ರಿವಿಷನ್ ಮಾಡಿದಾಗ ನಿಮ್ಗೊಂದು 50-60 ಕ್ವಶನ್ ಅಲ್ಲಿಂದನೇ ಬಂದಿರ್ತಿತ್ತು. ಇನ್ನು ಉಳಿಕಿದ್ದೆಲ್ಲ ಸ್ವಲ್ಪ ಸಬ್ಜೆಕ್ಟ್ ನಾಲೆಜು, ಮೆಂಟಲ್ ಎಬಿಲಿಟಿ ಮಾಡ್ಕೊಂಡು ಮುಂದೆ ಹೋಗ್ತಿದ್ರಿ. ಬಟ್ ಇವಾಗ ಆತರ ಇಲ್ಲ. ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗೈತೆ. ಇವಾಗ ಪ್ರೊಸೆಸ್ ಹೆಂಗೈತೆ ಅಂದ್ರೆ, ಯಾರಿಗೆಲ್ಲ ಸಬ್ಜೆಕ್ಟ್ ನಾಲೆಜ್ ಡೆಪ್ತ್ ಆಗೈತೆ, ಯಾರಿಗೆಲ್ಲ ಎಲ್ಲಾ ಸಬ್ಜೆಕ್ಟ್ ಬಗ್ಗೆನೂ ಚೆನ್ನಾಗಿ ತಿಳ್ಕೊಂಡವ್ರೆ, ಅವಾಗ ಮಾತ್ರ ನಿಮ್ಗೆ ಎಕ್ಸಾಮ್ ಕ್ರ್ಯಾಕ್ ಆಗೋ ಸಾಧ್ಯತೆ ಐತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಇವಾಗ PSI ಓದ್ತಿದಿರಲ್ಲ, ಅವ್ರು ಕಂಪ್ಲೀಟ್ ಆಗಿ KS ಮೆಟೀರಿಯಲ್ ಶಿಫ್ಟ್ ಆಗಿ ಮೇನ್ ಆಥರ್ ಬುಕ್ ತಗೊಂಡು ಸಬ್ಜೆಕ್ಟ್ ವೈಸ್ ಓದಿ. ಇನ್ನು PSI ನಿಮ್ಗೆ ಆರಾಮಾಗಿ ನನ್ನ ಪ್ರಕಾರ ಒಂದ್ 6 ಮಂತ್ ಟೈಮ್ ಸಿಗತ್ತೆ. ಸದ್ಯಕ್ಕಂತೂ ಏನು PSI ನ್ಯೂಸ್ ಇಲ್ಲ. ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ನಿಮ್ಗೆ 6 to 1 ವರ್ಷ ಸಿಗ್ಬೋದು ಅಂತ ಮೈಂಡ್ ಅಲ್ಲಿ. ಈಗ 4 ಅಟೆಂಪ್ಟ್ PSI ಕೊಟ್ಟವರು ಅಥವಾ 4 ವರ್ಷದಿಂದ ಓದ್ತಿರೋರು, ಇವಾಗ ಹೊಸವಾಗಿ ಬಂದವರು, ಎಲ್ಲರಿಗೂ ನಾನು ಒಂದೇ ಸಜೆಷನ್ ಏನಂದ್ರೆ, ಕಂಪ್ಲೀಟ್ ಆಗಿ ನಿಮ್ಮ ಸ್ಟಡಿ ಮೆಟೀರಿಯಲ್ ನ ಚೇಂಜ್ ಮಾಡ್ಕೊಳ್ಳಿ. ಮುಂಚೆ ಇತ್ತು ಏನಂದ್ರೆ, ಹಳೆ ಕ್ವಶನ್ ಪೇಪರು, KM ಸುರೇಶ್ ಬುಕ್, ಆನಂತರ ಅದು ಇದು ಸ್ವಲ್ಪ ಓದ್ಕೊಂಡ್ಬಿಟ್ರೆ PSI ಆಗ್ತಿದ್ರಿ. ಬಟ್ ಇವಾಗ ಹಂಗಿಲ್ಲ. ಮುಂಚೆಲ್ಲ ಬರೀ ಚಾಣಕ್ಯ ಕನಿಜ ಅಂತ ಒಂದು ಬುಕ್ ಬರೋದು, ಆ ಬುಕ್ ಓದ್ಕೊಂಡ್ಬಿಟ್ಟೆ PSI ಆಗವ್ರೆ. ಬಟ್ ಇವಾಗ ಆತರ ಇಲ್ವೇ ಇಲ್ಲ. ಇವಾಗ ಕಂಪ್ಲೀಟ್ ಆಗಿ ಸಬ್ಜೆಕ್ಟ್ ನಾಲೆಜು ನಿಮ್ಗೆ ಜಿಯೋಗ್ರಫಿ ಆಗ್ಲಿ, ಎನ್ವೈರನ್ಮೆಂಟ್ ಆಗ್ಲಿ, ಹಿಸ್ಟ್ರಿ ಆಗ್ಲಿ, ಕರ್ನಾಟಕ ಹಿಸ್ಟ್ರಿ ಆಗ್ಲಿ, ಇವೆಲ್ಲದರಲ್ಲೂ ಕಂಪ್ಲೀಟ್ ಆಗಿ ಎನ್ವೈರನ್ಮೆಂಟ್, ಸೈನ್ಸು, ನಿಮ್ಗೆ ಸಬ್ಜೆಕ್ಟ್ ನಾಲೆಜ್ ತುಂಬಾ ಚೆನ್ನಾಗಿರ್ಬೇಕು. ಅವಾಗ ಮಾತ್ರ ನಿಮ್ಗೆ ಸ್ಕೋರ್ ಮಾಡಕ್ ಆಗತ್ತೆ. ಈಗ KS ಹೆಂಗ್ ಓದ್ತಿರಲ್ಲ, ಎಷ್ಟು ಡೆಪ್ತ್ ನಾಲೆಜ್ ಇರುತ್ತಲ್ಲ, ಅದೇ ಸಿಸ್ಟಮೆಟಿಕಲ್ ನೀವು ಓದಿದ್ರೆ ಮಾತ್ರ ಸ್ಕೋರ್ ಬರೋದು ನಿಮ್ಗೆ. ಇನ್ನು ಟೈಮ್ ಐತಿ ನಿಮ್ಗೆ ಏನಾದ್ರು ಬರೇ ಮೇಲ್ಗಡೆ ಪೇಪರ್ ತಿರ್ಸ್ಕೊಂಡು, ಹಳೇದೊಂದ್ 4-5 ಕ್ವಶನ್ ಬ್ಯಾಂಕ್ ಹಿಡ್ಕೊಂಡು ಅವತ್ತನೇ ಓದ್ಕೊಂಡು, ಬರೀ ನೂತನ GK ಓದ್ಕೊಂಡು ಹೋದ್ರೆ ನಿಮ್ಗೆ PSI ಕ್ರ್ಯಾಕ್ ಆಗಲ್ಲ. ಇದನ್ನ ಫಸ್ಟ್ ತಲೆಯಲ್ಲಿ ಹಾಕೊಳ್ಳಿ. ಏನಂದ್ರೆ ಇವಾಗ ಟೈಮ್ ಐತೆ, ಮೇನ್ ಸಬ್ಜೆಕ್ಟ್ ನಾಲೆಜ್ ನ ಗೈನ್ ಮಾಡಿ. ಇವಾಗ ತುಂಬಾ ಇಂಪಾರ್ಟೆಂಟ್. ಮುಂಚೆ ಬರೇ ಒಂದು ಗಾಂಧಿ ಯುಗ ಅಂದ್ರೆ, ಗಾಂಧಿ ಎಲ್ಲಿ ಹೋದ, ಏನ್ ಬಂದ, ಏನ್ ಮಾಡಿದ್ರು, ಇದ್ರ ಮಾತ್ರ ಬರ್ತಿತ್ತು. ಇವಾಗ ಹೆಂಗಂದ್ರೆ ತುಂಬಾ ಡೆಪ್ತ್ ಹೋಗ್ತಿದ್ದಾರೆ. ಪ್ರತಿ ಒಂದು ಕ್ವಶನ್ ಸೆಂಟೆನ್ಸ್ ಆಗಿ ಫಾರ್ಮೇಶನ್ ಆಗ್ತೈತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ಯಾವ್ದನ್ನು ಬಿಡಬೇಡಿ. ಹಳೆ ಕ್ವಶನ್ ಪೇಪರ್ ನ ರೆಫರಲ್ ಆಗಿ ಇಟ್ಕೊಳ್ಳಿ. KS ಗ್ರೂಪ್ C ಇದನ್ನ ರೆಫರಲ್ ಆಗಿ ಇಟ್ಕೊಂಡ್ಬಿಟ್ಟು ಅದ್ರ ತಕ್ಕಂಗ್ ಓದಿ. ಇದ್ರ ಜೊತೆಗೆ ಯಾರೆಲ್ಲ PSI ಆಗ್ಲೇಬೇಕು ನಾನು ನೆಕ್ಸ್ಟ್ ಅಂತಿದಿರಲ್ಲ, ಅವ್ರಿಗೆ ನಾನು ಒಂದೇ ಮಾತು ಹೇಳೋದು, ನಿಮ್ ಹಳೆ ಮೈಂಡ್ ಸೆಟ್ ಇದ್ರೆ, ಏನ್ 300, 198 ಪೋಸ್ಟ್ ಅಥವಾ 545 ಪೋಸ್ಟ್ ಬರ್ದಿದ್ರಲ್ಲ, ಆ ತರ ಕ್ವಶನ್ ಪೇಪರ್ ಬರಲ್ಲ ಇವಾಗ. ಇನ್ ನೆಕ್ಸ್ಟ್ ಬರ್ತಿರೋದು ಹೆಂಗಂದ್ರೆ, ಸಬ್ಜೆಕ್ಟ್ ಓರಿಯೆಂಟೆಡ್. ಯಾರಿಗೆ ನಿಜವಾಗ್ಲೂ ಸಬ್ಜೆಕ್ಟ್ ಓದಿದ್ದಾರೆ, ಯಾರಿಗೆ ನಿಜವಾಗ್ಲೂ ಜ್ಞಾನ ಐತೆ, ಅಳಕ್ ಬುಳಕಲ್ಲಿ ಎಲ್ಲ PSI ಆಗಿದ್ರೆ ಗೊತ್ತಾ, ಚಾಣಕ್ಯ ಕನಿಜ ಓದ್ಬಿಟ್ಟು 1 ವರ್ಷ ಕರೆಂಟ್ ಪೇಪರ್ಸ್ ಓದ್ಬಿಟ್ಟು ಆ ತರ ಆಗಕ್ ಚಾನ್ಸ್ ಇಲ್ಲ. ನೆಕ್ಸ್ಟ್ ತುಂಬಾ ಕಾಂಪಿಟೇಷನ್ ಲೆವೆಲ್ ಹೈ ಬಂದೈತೆ. ಜೊತೆಗೆ KE ಡಿಪಾರ್ಟ್ಮೆಂಟ್ ಅವರು ನೀಟಾಗಿ ಇನ್ ಡೆಪ್ತ್ ಹೋಗಿ ಕ್ವಶನ್ ನ ರೈಸ್ ಮಾಡ್ತಾವ್ರೆ. ಈ ತರ ಇರ್ಬೇಕಾದ್ರೆ ನಿಮ್ಗೆ ಪ್ರತಿಯೊಂದು ಗೊತ್ತಿರಬೇಕು. ಜಿಯೋಗ್ರಫಿ ಆಗ್ಲಿ, ಸೈನ್ಸ್ ಆಗ್ಲಿ, ಎನ್ವೈರನ್ಮೆಂಟ್ ಆಗ್ಲಿ, ಬರೀ ನಿಮ್ಗೆ ಒಂದು ಟಾಪಿಕ್ ವಿಷಯ ಗೊತ್ತಿದ್ರೆ ಸಾಕಾಗಲ್ಲ, ಆ ಟಾಪಿಕ್ ಇನ್ ಡೆಪ್ತ್ ನಾಲೆಜ್ ಗೊತ್ತಿರ್ಬೇಕು ನಿಮ್ಗೆ. ಪ್ರತಿಯೊಂದು ಅಲ್ಲಿ ಏನ್ ಹೇಳತ್ತೆ, ಸಬ್ಜೆಕ್ಟ್ ಏನ್ ಹೇಳತ್ತೆ, ಏನ್ ಮ್ಯಾಟರ್ ಐತೆ, ಕಂಪ್ಲೀಟ್ ಮ್ಯಾಟರ್ ನಿಮ್ ತಲೆಯಲ್ಲಿದ್ದಾಗ ಮಾತ್ರ ನಿಮ್ಗೆ KE ಡಿಪಾರ್ಟ್ಮೆಂಟ್ ಅವ್ರು ಮಾಡೋ ಕ್ವಶನ್ ಪೇಪರ್ ನ ಹಿಡಿಯಕ್ಕಾಗತ್ತೆ. ಇಲ್ಲಂದ್ರೆ ಚಾನ್ಸೇ ಇಲ್ಲ ನಿಮ್ಗೆ. 1-2 ಆಪ್ಷನ್ಸ್ ಗೊತ್ತಿರತ್ತೆ, ಉಳ್ಕಿದ ಆಪ್ಷನ್ಸ್ ಗೊತ್ತಿರಲ್ಲ ನಿಮ್ಗೆ. ಸೊ ಈ ಪ್ರಾಬ್ಲಮ್ ಇಂದ ನೀವು ಹೊರಗಡೆ ಬರ್ಬೇಕಂದ್ರ ದಯಮಾಡಿ KS ಮೆಟೀರಿಯಲ್ ನ ಓದಿ, ಡೆಪ್ತ್ ಆಗಿ ಓದಿ. ಇಂಗ್ಲಿಷ್ ಓದೋರ್ಗಂತೂ ಸೀರಿಯಸ್ ಆಗಿ ಹೇಳ್ತೀನಿ, UPSC ಮೆಟೀರಿಯಲ್ ತಗೊಳ್ಳಿ, ಓದಿ.
ಏನಪ್ಪ PSI UPSC ಮೆಟೀರಿಯಲ್ ಓದಂತಿದ ನೀವು ಅಂತ ಅನ್ಕೋಬೇಡಿ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆ ಎಷ್ಟು ಸಬ್ಜೆಕ್ಟ್ ನಾಲೆಜ್ ಐತಲ್ಲ ಅಷ್ಟು ನೀವು ಸ್ಕೋರ್ ಮಾಡಕ್ ಚಾನ್ಸಸ್ ಐತೆ. ಯಾಕಂದ್ರೆ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರ್ಬೋದು 402 ಎಕ್ಸಾಮ್ ಅಲ್ಲಿ 402 PSI ಎಕ್ಸಾಮ್ ಯಾರೆಲ್ಲ ಕ್ರ್ಯಾಕ್ ಮಾಡಿದಾರಲ್ಲ ಆ ಲಿಸ್ಟ್ ನಾನು ಒಂದ್ಸರಿ ತೆಗೆದು ನೋಡಿ ನಮ್ ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡಿದಾಗ ನಂಗೆ ಒಂದೇ ಗೊತ್ತಾಗಿದ್ದು, ಯಾರು KS ಗೆ ಸೀರಿಯಸ್ ಆಗಿ ಓದ್ತಿದ್ದಾರೆ, ಯಾರು UPSC ನಾಲೆಜ್ ಐತೆ ಅಂತವ್ರೆ ಲಿಸ್ಟ್ ಅಲ್ಲಿ ಬಂದಿರೋದು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಜೊತೆಲಿ ಫಸ್ಟ್ ಪೇಪರ್ ನೀಟಾಗಿ ಓದಿ. ಸದ್ಯಕ್ಕಂತೂ KS ಆಗೋ ಡೌಟು, KS ಕತೆನ ಮುಗ್ದೋಗ್ಬಿಟ್ಟೈತೆ, ತುಂಬಾ ದೂರ ಐತೆ. ಬರೀ PSI ಆಗ್ಬೇಕಂತ ಆಸೆ ಇರತ್ತೆ, ಇನ್ನೇನ್ KS ನಮ್ಕೊಂದು ಆಗಲ್ಲ, PSI ಆಗ್ತೀವಿ ಅಂತ ಇರ್ತೀರಾ. ಬಟ್ PSI ಗೆ ಓದ್ಬೇಕಂತ ಹೇಳಿ ಬರೀ PSI ಮೆಟೀರಿಯಲ್ ಹಿಡ್ಕೋಬೇಡಿ. KS ಗೆ ಏನು ಡೆಪ್ತ್ ಓದ್ತಿರಲ್ಲ, ಯಾವ ಮೆಂಟಾಲಿಟಿಯಿಂದ ಓದ್ತಿರಲ್ಲ, ಆ ತರ ಓದ್ದಾಗ ಸಬ್ಜೆಕ್ಟ್ ನಾಲೆಜ್ ನಿಮಗೆ ಬಂದಾಗ ಮಾತ್ರ PSI ಎಕ್ಸಾಮ್ ಕ್ರ್ಯಾಕ್ ಆಗಕ್ ಚಾನ್ಸ್. ಇದನ್ನ ಅರ್ಥ ಮಾಡ್ಕೊಂಡು ಇವಾಗ ಎಷ್ಟು ಜನ ಈ ವಿಡಿಯೋ ನೋಡ್ತಿದಿರಲ್ಲ, ನಿಮ್ಮ ಏನೆಲ್ಲ ಮೆಟೀರಿಯಲ್ ಐತಲ್ಲ ನಿಮ್ಮ ಹತ್ರ ಓದೋದು ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ. KS ಮೇನ್ಸ್ ಏನೆಲ್ಲ ಮೆಟೀರಿಯಲ್ ಐತಲ್ಲ ಅದನ್ನ ತಗೊಳ್ಳಿ. ಅದ್ರ ಜೊತೆಗೆ ನಿಮ್ಗೆ ಏನೇ ಡೌಟ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಐತೆ, ಕಾಲ್ ಮಾಡಿ, ನಿಮ್ಗೆ ನಾ ಮೆಟೀರಿಯಲ್ ಎಲ್ಲಾನು ಹೇಳ್ಕೊಡ್ತೀನಿ. ಅದೇ ತರ ಆನ್ಲೈನ್ ಗೈಡೆನ್ಸ್ ಸ್ಟಾರ್ಟ್ ಐತೆ ನಂದು, ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಸೊ ಇದನ್ನ ಫಾಲೋ ಅಪ್ ಮಾಡಿ. ನೆಕ್ಸ್ಟ್ 6 ಮಂತ್ ಅಲ್ಲಿ ನಿಮ್ಗೆ ಏನು ನಾಳೆನೇ ಎಕ್ಸಾಮ್ ಇಲ್ಲ, ಒಂದ್ ವೀಕ್ ದಲ್ಲಿ ಎಕ್ಸಾಮ್ ಐತಪ್ಪ PSI ಇದು, ಇವಾಗ ನಾನು ಚೇಂಜ್ ಮಾಡಿದ್ರೆ ಕಷ್ಟ ಆಗತ್ತೆ ಅನ್ನಕ್ಕೆ ಇನ್ನೂ ದೂರ ಐತೆ. ಸೊ ಇವಾಗ್ಲೇ ನೀವು ರೆಡಿ ಆದ್ರೆ, ಇವಾಗ್ಲೇ ಅದನ್ನ ಸೀರಿಯಸ್ ಆಗಿ ತಗೊಂಡು ಮೈಂಡ್ ಅಲ್ಲಿ ಹಾಕೊಂಡ್ಬಿಟ್ಟು ರೆಡಿ ಆದ್ರೆ ಮಾತ್ರ ಎಕ್ಸಾಮ್ ಕ್ರ್ಯಾಕ್ ಆಗತ್ತೆ ನಿಮ್ಗೆ. ಇಲ್ಲ ನೋಟಿಫಿಕೇಶನ್ ಆದ ನಂತರ ನಾನು ಮಾಡ್ತೀನಿ, ಅವಾಗ ನಾನು ಓದ್ತೀನಿ, ಒಂದ್ ತಿಂಗಳಲ್ಲಿ ನಾನು ಎಲ್ಲ ಓದ್ಬಿಡ್ತೀನಿ ಅಂತ ಈ ತರ ಮೈಂಡ್ ಸೆಟ್ ಇದ್ರೆ ವರ್ಕೌಟ್ ಆಗಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಐತೆ, ಕಾಲ್ ಮಾಡಿ. ಅದೇ ತರ ವಿಡಿಯೋನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.